ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಕುಜ ದೋಷ. ಈ ಕುಜ ದೋಷಕ್ಕಿನ್ನ ಹೇಳಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹೆಸರು ರಾಮನೋ, ಕೃಷ್ಣನೋ, ರವಿನೋ, ಸಂತೋಷ್ ಅಂತ ಇರುತ್ತೆ. ಇದ್ರ ಪಕ್ಕ ಕಳ್ಳ ಅಂತ ಸೇರಿಸಿದ್ರೆ ಹೆಂಗಿರುತ್ತೆ? ಸಂತೋಷ್ ಕಳ್ಳ, ಏನು ರವೀಂದ್ರ ಕಳ್ಳ. ಕೋಪ ಬರುತ್ತೋ ಬರಲ್ಲೋ? ಅದೇ ರೀತಿ ಕುಜುನಿಗೆ ಸುಮ್ನೆ ದೋಷ ಅಂತ ಸೇರಿಸಿದ್ರೆ, ನಿಮ್ಮ ಜಾತಕದಲ್ಲಿ ಏನಾದ್ರೂ ಕುಜ ತುಂಬಾ ಉಚ್ಚವಾಗಿದ್ರೆ, ಅಂದ್ರೆ 2ನೇ ಮನೆ, 7ನೇ ಮನೆ, 11ನೇ ಮನೆಯಲ್ಲಿ ಅದೇನಾದ್ರೂ ನಿಮಗೆ ಧನಕಾರಕ್ಕಾಗಿ ಒಳ್ಳೆ ಲಾಭ ಸ್ಥಾನದಲ್ಲಿದ್ರೆ, ನೀವೇನಾದ್ರೂ ಸುಮ್ನೆ ಕುಜ ದೋಷ ಅಂತ ಕರೆದ್ರೆ ನಿಮ್ಗೆ ಡಬ್ಬಲ್ ಲಾಸ್ ನೀವು ಮಾಡ್ಕೊಳ್ತೀರಾ. ಮತ್ತೆ ಕುಜನ ಒಂದು ಕೆಟ್ಟ ದೃಷ್ಟಿಗೆ ಕೂಡ ನೀವು ಪಾತ್ರರಾಗ್ತೀರಾ. ನಮ್ಗೆ ಇಲ್ಲ ಏನಾಗಿದೆ ಅಂದ್ರೆ, ಈ ಕುಜ ಯಾವಾಗ ಇಂಟ್ರೊಡ್ಯೂಸ್ ಆಗ್ತಾರೆ ಅಂದ್ರೆ, ಈ ಮದ್ವೆ ವಿಚಾರ ಟೈಮಲ್ಲಿ ಇದು ಇಂಟ್ರೊಡ್ಯೂಸ್ ಆಗೋದು. ಅಲ್ಲಿ ತನಕ ಇದು ಬಂದಿರಲ್ಲ, ಕುಜ ದೋಷ ಅನ್ನೋದೇ ಬಂದಿರಲ್ಲ. ಇನ್ನೇನು ನಾವು ಮದ್ವೆ ಟೈಮಿಂಗ್ಸ್ ಅಲ್ಲಿ ಈ ಮ್ಯಾಚ್ ಮೇಕಿಂಗ್ ಅಂತ ನೋಡ್ತೀವಲ್ಲ, ಆಗ ನಿಮ್ಮ ಮಗಳಿಗೆ ಕುಜ ದೋಷ ಇದೆ, ನಿಮ್ಮ ಮಗನಿಗೆ ಕುಜ ದೋಷ ಇದೆ, ಕುಜ ದೋಷ ಇರೋರ್ನೇ ಕರ್ಕೊಂಡು ಬನ್ನಿ, ಮದುವೆ ಮಾಡಿಸಿ. ಮಂಗಳ ದೋಷ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಮ್ಯಾಂಗ್ಲಿಕ್ ಅಂತ ಕರೀತಾರೆ. ಲೋ ಮ್ಯಾಂಗ್ಲಿಕ್ ಇದೆ, ಕುಜ ದೋಷ ಇರೋರ್ನೇ ಮದುವೆ ಆಗಬೇಕು. ಈ ರೀತಿ ಸಬ್ಜೆಕ್ಟು ಮದುವೆ ಆಗುವಂತ ಸಮಯದಲ್ಲಿ ಉಟ್ಕೊಳ್ಳುತ್ತೆ. ಅದು ಎಲ್ಲಿ ತನಕ ಇರುತ್ತೆ ಅಂದ್ರೆ, ಅವರು ಲೈಫ್ ಲಾಂಗ್ ತನಕ ಇರುತ್ತೆ. ಏನಾದ್ರೂ ಒಂದು ವಿಚಾರ ಆದ್ರೆ, ಓ ನಿನ್ ಜಾತಕದಲ್ಲಿ ಕುಜ ದೋಷ ಇದೆ, ಅದಕ್ಕೆ ಸಂಸಾರದಲ್ಲಿ ಅಡಚಣೆ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಏನೋ ಒಂದು ಹೇಳುವಂಥದ್ದು. ಜಾತಕದಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿದೆ ಅನ್ನೋದು ನೋಡ್ಬೇಕಾಗುತ್ತೆ. ಇನ್ ಕೇಸ್ ಗುರು ಏನಾದ್ರೂ 6ನೇ ಮನೆಯಲ್ಲಿದ್ದು ಅದೇ ಸಮಸ್ಯೆ ಕೊಡ್ತಾ ಇರುತ್ತೆ ಮದುವೆ ವಿಚಾರಕ್ಕೆ. ಯಾವ ಗ್ರಹ ಎಲ್ಲಿದೆ ಅದ್ರ ಮೇಲೆ ನಾವು ಫಲ ಹೇಳ್ಬೇಕೆ ಹೊರತು, ಕುಜ ಎಲ್ಲಿ ಕೂತಿರ್ತಾನೆ ಅನ್ನೋದು ಅಲ್ಲಿ ಫಲ ಹೇಳಕ್ ಆಗಲ್ಲ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜಾತಕದಲ್ಲೇ ನೋಡ್ಕೊಳ್ಬೋದು, ಲಗ್ನದಿಂದ ಕುಜ ಎಲ್ಲೆಲ್ಲಿದ್ರೆ ಅದು ಕುಜ ದೋಷ ಆಗಿ ಪರಿವರ್ತನೆ ಆಗುತ್ತೆ ಅಂತ. ಮತ್ತೆ ಅದರಿಂದ ಎಷ್ಟು ನಷ್ಟಗಳು ನಾವೇ ಮಾಡ್ಕೊಳ್ತೀವಿ ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿನಿಂದಾಗಿ ನಾವು ಯಾವುದೇ ವಿಚಾರ ಜ್ಯೋತಿಷ ಶಾಸ್ತ್ರದಲ್ಲಿ ಚಂದ್ರನಿಂದ ನೋಡೋಂಗಿಲ್ಲ. ನಾವು ಹುಟ್ಟೋ ಟೈಮಿಂಗ್ಸ್ ಅಲ್ಲಿ ಚಂದ್ರ ಎಲ್ಲಿರ್ತಾನೋ ಅದು ನಮ್ಮ ರಾಶಿ ಆಗಿರುತ್ತೆ. ಮೇಷ ರಾಶಿನೋ, ವೃಷಭ ರಾಶಿನೋ. ಚಂದ್ರ ಎಲ್ಲಿರ್ತಾನೆ ನಿಮ್ಮ 12 ಮನೆಗಳಲ್ಲಿ, ಅದು ನಿಮ್ಮ ರಾಶಿ. ಆದ್ರೆ ಲಗ್ನ ಅಂತ ಇರುತ್ತೆ, ಎಲ್ಲಿಯೇ ಹಿಂಗೆ 2 ಡಾಟ್ಸ್ ಇರುತ್ತೆ, ಅದು ಲಗ್ನ. ಎಲ್ಲರೂ ಆಗಿರ್ಬೋದು, ಮೇಷ ಲಗ್ನ, ವೃಷಭ ಲಗ್ನ, 2 ಲೈನ್ ಇರುತ್ತೆ, ಅದು ನಿಮ್ಮ ಲಗ್ನ ಆಗಿರುತ್ತೆ. ಆ ಲಗ್ನದಿಂದ ಕುಜ ಏನಾದ್ರೂ 1ನೇ ಮನೆ, 2ನೇ ಮನೆ, 4, 7, 8 ಮತ್ತು 12ನೇ ಮನೆ, ಇಷ್ಟು ಮನೆಗಳಲ್ಲಿದ್ರೆ ಕುಜ ದೋಷ ಅಂತ ಕರಿತೀವಿ. ಹೆಂಗೆ ಅಂದ್ರೆ, ಎಕ್ಸಾಂಪಲ್ 140 ಕೋಟಿ ಜನ ಇದ್ರೆ ಅದನ್ನ ಅರ್ಧ ಮಾಡಿದ್ರೆ 70 ಕೋಟಿ ಜನ ಕುಜ ದೋಷದಲ್ಲಿ ಇದ್ದಾರೆ ಈಗ ಪ್ರೆಸೆಂಟ್. ಡಿವೈಡ್ ಮಾಡಿದ್ರೆ ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಆಗಿ, ಯಾಕಂದ್ರೆ 12 ಮನೆ ಇಲ್ಲಿ ಬಂದ್ಬಿಡ್ತು, ಎಲ್ಲಾದ್ರೂ ಒಂದ್ ಕಡೆ ಯಾರಿಗಾರು ಕುಜ ಇದ್ದೇ ಇರುತ್ತೆ. ಸೊ ಇಂಥ ಕಡೆ ಕುಜ ಕುತ್ಕೊಂಡಾಗ ನಿಮ್ಗೆ ಕುಜ ದೋಷ ಇದೆ. ಹೆಣ್ಮಕ್ಳಿಗೆ ಏನಾದ್ರೂ ಕುಜ ದೋಷ ಇದ್ರೆ ಕುಂಭ ವಿವಾಹ ಮಾಡಿಸಿ ಅಂತಾರೆ, ಗಂಡು ಮಕ್ಳಿಗಿದ್ರೆ ಕದ್ಲಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ. ಸೊ ಅದು ಮಾಡಿಸ್ತಾರೆ, ಆದ್ರೂ ಮದ್ವೆ ಆಗಲ್ಲ. ಯಾಕೆ? ನಮ್ಮ ದಶಾಭುಕ್ತಿಯಲ್ಲಿ ಈ 2ನೇ ಮನೆ 7 ಅನ್ನೋದು ಬಂದಿರಲ್ಲ. ನಾವು ಪ್ಲಾನೆಟ್ ಅಂತ ನೋಡ್ತೀವಿ, ಪ್ಲಾನೆಟ್ ನಕ್ಷತ್ರ ಸಬ್ಲಾರ್ಡ್. ಇಲ್ಲೇನಾದ್ರೂ ಕಾಂಬಿನೇಷನ್ ಅಲ್ಲಿ 1, 6, 10 ಅಥವಾ 1, 5, 6, 10 ಅದೇನಾದ್ರೂ ಇಟ್ಟಾಗಿದ್ರೆ, 5ನೇ ಮನೆನೋ 6ನೇ ಮನೆನೋ ಏನಾದ್ರೂ ಇಟ್ಟಾಗಿದ್ರೆ ನಮ್ಗೆ ಮದುವೆ ಆಗ್ತಿರಲ್ಲ. ಓಕೆನಾ? ಈ ಮದುವೆ ಆಗ್ತಿಲ್ಲ ಅನ್ಬಿಟ್ಟು ಕುಜ ಏನಾದ್ರೂ ಇಂಥ ಮನೆಗಳಲ್ಲಿ ಇದ್ದಾಗ ಕುಜ ದೋಷ ಇದೆ, ಸೊ ಅದಕ್ಕೆ ನಿಮ್ಗೆ ಮದುವೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಅದು ಹೇಳೋರ್ದು ತಪ್ಪಾಗುತ್ತೆ, ಕೇಳಿಸ್ಕೊಂಡವ್ರು ನಿಮ್ದು ಕೂಡ ತಪ್ಪಾಗುತ್ತೆ. ಏನಕ್ಕೆ ಕುಜ ಇಂಥ ಮನೆಗಳಲ್ಲಿ ಇದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬೇಡ ಅಂತಿದ್ರು ಅಂದ್ರೆ, ಅವರು ಸ್ಟ್ರಾಂಗ್ ಆಗಿರ್ತಾರೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈಕ್ವಲ್ ಆಗಿ ದುಡಿತಾ ಇದೀವಿ. ಆದ್ರೆ ಕುಜ ಏನಾದ್ರೂ ಇಂಥ ಜಾಗದಲ್ಲಿ ಇದ್ರೆ ಕುಜ ದೋಷ ಇದೆ ಅಂತ ಒಳ್ಳೊಳ್ಳೆ ಪ್ರಪೋಸಲ್ಸ್ ನ ಈಗಲೂ ಕಳ್ಕೊಳ್ತಿದ್ದಾರೆ, ಮುಂದೆನೂ ಕಳ್ಕೊಳ್ತಾರೆ. ಯಾಕಂದ್ರೆ ಕಲಿಯುಗದಲ್ಲಿ
ಒಳ್ಳೇದು ಈಸಿಯಾಗಿ ಸಿಗಲ್ಲ. ಕೆಟ್ಟದಕ್ಕೆ ನಮ್ಮ ಆಲೋಚನೆಗಳು ಚೆನ್ನಾಗಿರುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ನೀವು ಏನಾದ್ರು ಕೆಟ್ಟದ್ದು ಮಾಡಿದ್ರೆ ನೀವು ಒಳ್ಳೇದು ಮಾಡಿ ಸ್ಪ್ರೆಡ್ಡೇ ಆಗಲ್ಲ. ಅದೇ ರೀತಿ ಕುಜದೋಷ ಯಾರ ಮನೆಗಳಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕುಜ ಇರುತ್ತೆ, ಸೊ ಒಳ್ಳೊಳ್ಳೆ ಪ್ರಪೋಸಲ್ಸ್ನ ನೀವು ಕಳ್ಕೊಳ್ತಿರ್ತೀರಾ. ನಿಮ್ಮ ಜಾತಕದಲ್ಲಿ ಕುಜ ಏನಾದ್ರು 2ನೇ ಮನೆ 7ನೇ ಮನೆಯಲ್ಲಿ ಇದ್ರೆ ಕುಜನೇ ನಿಮ್ಗೆ ಮದುವೆ ಜೀವನ ಚೆನ್ನಾಗೇ ಇರುತ್ತೆ. ಕಾಂಬಿನೇಷನ್ಸ್ ಅಲ್ಲಿ ಏನೇ ರೀತಿ ಪ್ರಾಬ್ಲಮ್ ಬರಲ್ಲ. ಏನಾದ್ರೂ 8ನೇ ಮನೆಯಲ್ಲಿ ಇದ್ರೆ ಮಾತ್ರ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಅವ್ರು ಬಿಹೇವ್ ಮಾಡ್ತಾರೆ. ಅಂದ್ರೆ ಅವ್ರದ್ದು ಆಟಿಟ್ಯೂಡ್ ಜಾಸ್ತಿ ಇರುತ್ತೆ. ಕಾಂಬಿನೇಷನ್ ಅಲ್ಲಿ ಆಟಿಟ್ಯೂಡ್ ನಾವ್ ಹೇಳ್ತೀವಲ್ಲ, ಒಂದ್ ಹೇಳಿದ್ರೆ 100 ಹೇಳ್ತಾನಪ್ಪ ಪಾರ್ಟಿ ಅಂತ. ಆಮೇಲೆ ಹೇಳಿದ್ ಮತ್ ಕೇಳಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಇವರೇ. ಕುಜ ಏನಾದ್ರು 8ನೇ ಮನೆಯಲ್ಲಿದ್ರೆ ಮತ್ತೆ 12ನೇ ಮನೆಯಲ್ಲಿದ್ರೆ ತುಂಬಾ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. 1, 2, 4, 7 ಇಂಥ ಮನೆಗಳಲ್ಲಿದ್ರೆ ಏನು ಅಷ್ಟು ಸಮಸ್ಯೆ ಆಗಲ್ಲ, ನ್ಯೂಟ್ರಲ್ ಆಗಿ ಇರುತ್ತೆ. ಸೊ ಹಿಂದಿನ ಕಾಲದಲ್ಲಿ ಆಗ್ಲೇ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ ಅವರು ಹಿಂದಿನ ಕಾಲದಲ್ಲೆಲ್ಲ ದುಡಿಯೋಕೆ ಕಳಿಸ್ತಿರ್ಲಿಲ್ಲ, ಮನೇಲೆ ಇಟ್ಕೊಳ್ಳೋರು. ನಮ್ಗೆ ಏನಕ್ಕೆ ಬೇಕು, ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಔಟ್ಸೈಡ್ ದುಡಿಬೇಕು ಅಂತ ಅನ್ಕೊಳ್ತಾರೆ, ಈಚೆ ಕಡೆ ಓಡಾಡ್ಬೇಕು. ಗಂಡಸು ಹೆಂಗೆ ಈಚೆ ಹೋಗಿ ದುಡಿತಾರೋ ಅದೇ ರೀತಿ ನಾನು ಹೋಗಿ ದುಡಿಬೇಕು ಅಂತ ಆಲೋಚನೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬೇಡ ಅಂತ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿದ್ರು. ಬಟ್ ಇವತ್ತಿನ ಕಾಲಕ್ಕೆ ಕುಜ ದೋಷ ಇರೋರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ಇಬ್ರು ಈಕ್ವಲ್ ಆಗಿ ದುಡಿತಾ ಇದ್ದೀವಿ. ಈ ಜಾತಕದವರು ಇಂಥ ಕಾಂಬಿನೇಷನ್ಸ್ ಇರೋರು ಅವ್ರು ಏನೇ ಕೆಲಸ ಕೊಟ್ಟರು ಮಾಡ್ತಾರೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ IAS IAFS ಏನ್ ಕೆಲಸ ಕೊಟ್ಟರು ನಾನು ರೆಡಿ ಸರ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಕುಜ ಎಕ್ಸ್ಟ್ರೀಮ್ ಆಗಿ ಇರುತ್ತೆ. ಏನೇ ಸಮಸ್ಯೆ ಬಂದ್ರು ಅವರು ಅದರಿಂದ ಈಚೆ ಬರ್ತಾರೆ, ಮತ್ತೆ ಫೇಸ್ ಮಾಡುವಷ್ಟು ತಾಕತ್ತು ಕುಜ ಕೊಡ್ತಾನೆ. ಕುಜ ದೋಷ ನಿಮ್ಗೆ ಏನಾದ್ರು ಇದೆ ಅಂದ್ರೆ ನೀವು ಲಕ್ಕಿ ಪಡ್ಬೇಕೆ ಹೊರತು, ಅದೃಷ್ಟ ಇದೆ ಅಂತ ಅನ್ಕೋಬೇಕೆ ಹೊರತು, ನಾನು ಕುಜ ದೋಷ ಇದೆ ನನಗೆ ಪರಿಹಾರ ಮಾಡಿ ಅಂತಾನೆ ಎಷ್ಟೊಂದ್ ಜನ ಕೇಳ್ತಾರೆ. ನಾನು ಹೇಳೋದು, ನಿಮ್ಗೆ ಏನಾದ್ರು ದುಡ್ಡು ಜಾಸ್ತಿ ಆಗಿದ್ದು ಮಾಡ್ಕೊಳ್ಳಿ, ಆದ್ರೆ ನಿಮ್ಮಲ್ಲಿರುವಂತ ಕುಜ ಏನ್ ಸ್ಟ್ರಾಂಗ್ನೆಸ್ ಇದೆ ಅದು ಹೊರಟೋಗುತ್ತೆ. ಇನ್ ಯಾವ ಗ್ರಹನೂ ಕೊಡಲ್ಲ, ಅಷ್ಟು ಸ್ಟ್ರಾಂಗು ಕುಜ ಕೊಟ್ಟಿರ್ತಾನೆ. ಅದು ನಿಮ್ಮ ಪೂರ್ವ ಪುಣ್ಯದಿಂದ ಬಂದಿರುತ್ತೆ ಈ ಕರ್ಮಗಳು. ನಾವು ಏನಂದ್ರೆ ಈ ಮದುವೆ ಟೈಮಿಂಗ್ಸ್ ಅಲ್ಲಿ ಇದನ್ನ ನೋಡ್ಬಿಟ್ಟು ನಮ್ಮ ಅಲ್ಲಿಂದ 25-30 ಇಯರ್ಸ್ಗೂ ನಾವು ನೋಡ್ತೀವಿ ಕುಜ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ತೀವಿ. ಅಲ್ಲಿ ತನಕ ನಾವು ತಿಳ್ಕೊಳ್ಳಲ್ಲ, ಎಜುಕೇಶನ್ ಪೀರಿಯಡ್ ಅಲ್ಲಿ ತಿಳ್ಕೊಂಡಿರಲ್ಲ, ಎಲ್ಲೂ ತಿಳ್ಕೊಂಡಿರಲ್ಲ. ಅವತ್ತು ನಾವು ಮದುವೆ ಹುಡ್ಕೋ ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಎಂಟೈರ್ ನಮ್ಮ ಲೈಫ್ ತನಕನೂ ಬೈತಾ ಇರ್ತೀವಿ, ಇವ್ನಿಗೆ ಕುಜ ದೋಷ ಇದೆ, ಇಲ್ಲ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ, ಇಲ್ಲ ಪೇರೆಂಟ್ಸ್ ಬೈತಿರ್ತಾರೆ, ಇಲ್ಲ ಅವರೇ ಸೆಲ್ಫ್ ಬೈಕೋತಿರ್ತಾರೆ. ನನ್ನ ಜಾತಕದಲ್ಲಿ ಕುಜ ದೋಷ ಇದೆ ಅಂತೆ ಸರ್, ಏನ್ ಮಾಡೋದು, ನನ್ನ ಮದುವೆ ಆಗಲ್ವಂತೆ, ಅಥವಾ ಮದುವೆ ಏನಾದ್ರು ಆದ್ರೆ ಗಂಡ ಸತ್ತು ಹೋಗ್ತಾನಂತೆ, ಹೆಂಡತಿ ಸತ್ತು ಹೋಗ್ತಾನಂತೆ. ಈ ರೀತಿ ನೆಗೆಟಿವ್ ಥಾಟ್ಸ್ ನ ನಿಮ್ಗೆ ಕೆಲವೊಬ್ರು ತಲೆ ತುಂಬಬೇಕೆ ಅಂತಾನೆ ಈ ಕಾಲದಲ್ಲಿ ಇದ್ದಾರೆ. ಸೊ ನೀವೇನಾದ್ರು ಅಂತವ್ರಿಗೆ ನೀವು ಕಿವಿ ಕೊಟ್ಟು ನೀವು ಕೇಳಿದ್ರೆ ನಿಮ್ಮ ಲೈಫ್ನ ನೀವೇ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಖಂಡಿತ ಆ ರೀತಿ ಯಾವುದೇ ರೀತಿಯ ಕಾನ್ಸೆಪ್ಟ್ ಇಲ್ಲ. ಇವೆಲ್ಲ ನಮ್ಮ ದೇಶದಲ್ಲಿ ಮಾತ್ರ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ರೀತಿ ಕೆಲವೊಬ್ರು ದುಡ್ಡುಗೋಸ್ಕರ ಮಾಡ್ತಿರುವಂತದ್ದು. ಎದುರಿಸ್ಬೇಕಲ್ಲ. ಈಗ 1 ಮನೆ 2 ಮನೆ ಇದ್ರೆ ಕಮ್ಮಿ ಜನ ಇರ್ತಾರೆ, ಒಂದು 6 ಮನೆ ಸೇರಿಸ್ಕೊಳ್ಳೋದು. ಹೆಂಗಾದ್ರೂ ಸಿಗಾಕೊಳ್ತೀರ ನೀವು 6 ಮನೇಲಿ ಇದ್ರೆ. ಇಲ್ಲ ಕುಜ ದೋಷನ ಲಾಕ್ ಮಾಡ್ಕೊಳ್ಳೋದು, ಇಲ್ಲ ರಾಹು ಕೇತುನ ಲಾಕ್ ಮಾಡ್ಕೊಳ್ಳೋದು. ಎಲ್ಲ ರಾಹು ಮತ್ತೆ ಕೇತುಗಳು ಎಲ್ಲ ಒಂದೇ ಕಡೆ ಇದ್ರೆ, ಎಲ್ಲ ರಾಹು ಕೇತುಗಳ ಜೊತೆ ಎಲ್ಲಾ ಮನೆಗಳು ಒಂದೇ ಹತ್ರ ಇರಬೇಕು. ಈಗ ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ರಾಹು, ಧನುರಲ್ಲಿ ಕೇತು ಇದೆ ಅಂತ ಅನ್ಕೊಳ್ಳೋಣ. ವೃಶ್ಚಿಕದಲ್ಲಿ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಎಲ್ಲ ಶನಿ ಈ ಅರ್ಧ ಪೋಷನ್ ಅಲ್ಲಿ ಇದ್ರೆ ನಿಮ್ಗೆ ಕಾಳ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಕುಜ ದೋಷ ಈಗ ಆಲ್ರೆಡಿ ಇಲ್ಲೇ ಬರ್ದಿದ್ದೀನಿ. ಇನ್ನ ಸಾತಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಮದ್ವೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರೂ ಒಂದು ಕಾರಣ ಹುಡುಕಿ ಯಾವ್ದೋ ಸಮಸ್ಯೆಗೆ ಇನ್ಯಾವುದೋ ಪರಿಹಾರ ಕೊಟ್ಟು ಕಳಿಸ್ತಾರೆ. ಫಸ್ಟು ನಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ನಾವು ಯೋಗಗಳು ತಿಳ್ಕೊಳ್ತೀವಿ, ಜಾತಕದಲ್ಲಿ ಏನು ಸಮಸ್ಯೆ ನಿಖರವಾಗಿದೆ ಅನ್ನೋದು ನಾವು ಯಾರು ತಿಳ್ಕೊಳಕ್ಕೆ ಪ್ರಯತ್ನ ಪಡಲ್ಲ. ನನ್ಗೆ ಲಗ್ನದಿಂದ 2ನೇ ಮನೆಯಲ್ಲಿ ಶನಿ ಇದೆ ಅಂತೆ, ಗುರು ಇದೆ ಅಂತ ನಾವು ಖುಷಿ ಪಡ್ತೀವಿ. ಬಟ್ ಅದು 2ನೇ ಮನೆಯಲ್ಲೇ ಇರಲ್ಲ, ಡಿಗ್ರಿ ವೈಸಲ್ಲಿ 12ನೇ ಮನೆಗೆ ಇರುತ್ತದು, ತುಂಬಾ ಲಾಸ್ ಅಲ್ಲಿ ಇರುತ್ತೆ. ಅಂತ ಗ್ರಹಗಳಿಗೆ ನಾವು ಉಂಗ್ರ, ರುದ್ರಾಕ್ಷಿ ಪೂಜೆ ಮಾಡ್ತಿರ್ತೀವಿ. ಸೊ ನಾವು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡುತ್ತೆ. ಈ ನವಗ್ರಹಗಳು ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಜಾತಕದಲ್ಲಿ ಯಾವ
ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಂತ್ರ ಪಠನೆ ಮಾಡು ಸಾಕು. ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ದಾನ ಮಾಡು ಅಷ್ಟೇ ಗ್ರಹಗಳಿಗೆ ಹೇಳಿರುವಂಥದ್ದು. ನಾವು ಅದನ್ನು ಬಿಟ್ಟು ಇನ್ನೆಲ್ಲಾನು ಮಾಡ್ತೀವಿ. ಏನು ಹೋಮ ಮಾಡ್ಸೋಣ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಈ ಕಾನ್ಸೆಪ್ಟ್ ನಮ್ದು. ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಇವ್ರನ್ನೆಲ್ಲ ಓಡಿಸ್ಬೋದು, ದೋಷಗಳನ್ನೆಲ್ಲ ಓಡಿಸ್ಬೋದು ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮ ಪ್ರಯತ್ನ ಇಲ್ಲದೆ ಏನು ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಏನದು ಪ್ರಯತ್ನ ಅಂದ್ರೆ ಮಂತ್ರ ಪಠನೆ. ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅನ್ನೋದು ತಿಳ್ಕೊಂಡು ಡಿಗ್ರಿ ವೈಸ್ ಪ್ರಕಾರ ನೀವು ಮಂತ್ರ ಪಠನೆ ಮಾಡಿದ್ದೆ ಆದ್ರೆ ನೀವು ಏನಾದ್ರೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಪಡ್ಕೊಳ್ಬೋದು. ಅದು ಬಿಟ್ಟು ಯಾರೋ ಹೇಳ್ಬಿಟ್ರು ಕುಜ ಇಂತಿಂತ ಕಡೆ ಇದೆ, ನನಗೆ ದೋಷ ಇದೆ, ನನಗೆ ಪರಿಹಾರ ಮಾಡಿ ಅಂತ ನೀವು ಮಾಡ್ಕೊಂಡ್ರೆ ನಿಮ್ಮ ಲೈಫ್ನ ನೀವೇ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಮತ್ತೆ ಎಷ್ಟೊಂದು ಜನ ಏನ್ ದಾನ ಮಾಡಬೇಕು ಅಂತ ಕೇಳ್ತಾರೆ. 8ನೇ ಮನೇಲಿ ಏನಾದ್ರು ಕುಜ ಇದ್ರೆ ನೀವು ಬ್ಲಡ್ ನ ಡೊನೇಟ್ ಮಾಡ್ಬೋದು. ಇದೊಂಥರ ಪಬ್ಲಿಕ್ ಸರ್ವಿಸ್ ಇದ್ದಂಗೆ. 8ನೇ ಮನೇಲಿ ಕುಜ ಇದ್ರೆ ಅವ್ರಿಗೆ ಎಕ್ಸ್ಟ್ರೀಮ್ ಕೋಪ ಇರುತ್ತೆ, ಎಕ್ಸ್ಟ್ರೀಮ್ ಆಗಿ ಏನ್ ಬೇಕಾದ್ರೂ ಡಬಲೇ ಕೊಡ್ತಾರೆ. ಅವರು ಬ್ಲಡ್ ಕೊಟ್ರೆ ಅವ್ರಿಗೆ ನ್ಯೂಟ್ರಲ್ ಆಗ್ತಾ ಹೋಗುತ್ತೆ, ಕುಜದಿಂದ ಒಳ್ಳೇದೇ ಆಗುತ್ತೆ. ಈ ರೀತಿ ನಾವು ಕುಜ ಎಲ್ಲಿರುತ್ತೆ ಗ್ರಹ ಅಂತ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ಇವನ್ಗೆ ಏನ್ ಸಮಸ್ಯೆ ಇದೆ ಅಂತ. ಇನ್ ಕೇಸ್ ನಮ್ಗೆ ದಶಾಭುಕ್ತಿಯಲ್ಲಿ ಆಗ್ಲೇ ಹೇಳ್ದಂಗೆ ಕಾಂಬಿನೇಷನ್ ಅಲ್ಲಿ 1, 6, 10 ಗುರು ಏನಾದ್ರೂ ಇದ್ರೆ, ಜುಪಿಟರ್ ಇದ್ರೆ ಈ ಗುರುನೇ ಸಮಸ್ಯೆ ಕೊಡ್ತಾ ಇರುತ್ತೆ. ಕುಜಾಗೂ ಗುರುಗೂ ಏನು ಇದೇ ಇರಲ್ಲ, ಲಿಂಕೇ ಇರಲ್ಲ, ಬಟ್ ಗುರುನೇ ಸಮಸ್ಯೆ ಕೊಡ್ತಿರುತ್ತೆ. ಕುಜ ಯಾವುದೇ ರೀತಿಯ ಪ್ರಾಬ್ಲಮ್ ಕೊಡ್ತಿರಲ್ಲ. ನಾವ್ ಏನ್ ಮಾಡಿದೀವಿ ಅಂದ್ರೆ ಎಲ್ಲದಕ್ಕೂ ದೋಷ ಸೇರಿಸ್ಕೊಳ್ಳೋದು. ಕುಜ ಅಂದ್ರೆ ಬರೀ ನಾವು ಕುಜ ಅಂತ ಕರೆಯೋದೇ ಇಲ್ಲ, ಅದಕ್ಕೆ ದೋಷ ಅಂತ ಸೇರಿಸ್ಬಿಡೋದು. ಅದು ಎಷ್ಟು ಜನಕ್ಕೆ ಅದರಲ್ಲಿ ಏನ್ ಖುಷಿ ಸಿಗುತ್ತೋ ಗೊತ್ತಿಲ್ಲ ನನಗೆ. ನನ್ನ ಜಾತಕದಲ್ಲಿ ಆ ದೋಷ ಇದೆ ಅಂತ ಅವರೇ ಖುಷಿ ಪಡ್ಕೊಳ್ತಾರೆ. ಅದೇನಕ್ಕೆ ಅವ್ರ ಜಾತಕನ ಅವರೇ ಡಿಪ್ರಮೋಟ್ ಮಾಡ್ಕೊಳ್ತಾರೆ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಕಾಂಬಿನೇಷನ್ ಅಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅಂತ ಅಷ್ಟು ಸಿಂಪಲ್ ಆಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರುವಂತದ್ದು. ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂತದ್ದು ಏನಕ್ಕಪ್ಪ ಅಂದ್ರೆ, ನಿಮ್ಮ ಜಾತಕವನ್ನ ನಾವೆಲ್ಲ ಈಗ ಎಲ್ಲಿ ಯಾವ ಗ್ರಹ ಎಲ್ಲೆಲ್ಲಿದೆ ಅಂತ ಇನ್ನ ನಾವು ಸರ್ಚ್ ಮಾಡ್ತಾನೆ ಇದೀವಿ, ಮತ್ತೆ ಪ್ರತಿಯೊಂದನ್ನು ನೋಡ್ತಾನೆ ಇದೀವಿ. ನಮ್ಮ ಸೈಂಟಿಸ್ಟ್ಗಳು ಕಂಡು ಹಿಡಿತಾನೆ ಇದ್ದಾರೆ. ಬಟ್ ಆ ಕಾಲದಲ್ಲೇ ನಮ್ಮ ಋಷಿ ಮುನಿಗಳು ಕಣ್ಣಲ್ಲೇ ನೋಡಿ ತಿಳಿಸಿರುವಂತದ್ದು ಗ್ರಹ ಇಂತಿಂತ ಜಾಗದಲ್ಲಿ ಇದ್ರೆ ಇಂತಿಂತ ಎಫೆಕ್ಟ್ಸ್ ಆಗುತ್ತೆ ಅಂತ. ಸೊ ಇದನ್ನ ನಾವು ಯೂಟಿಲೈಸ್ ಯಾವ ರೀತಿ ಮಾಡ್ಕೊಳ್ಬೇಕು? ಋಷಿ ಮುನಿಗಳು ಮಂತ್ರ ಪಠನೆ ಮಾಡ್ತಾ ಇದ್ರು ದೇವ್ರನ್ನ ಹೊಲ್ಸ್ಕೊಳಕ್ಕೆ. ಋಷಿ ಮುನಿಗಳು ಮನ್ಸ್ಪಟ್ರೆ ದೇವ್ರ ಹತ್ರನೇ ಹೋಗ್ಬೋದಾಗಿತ್ತು. ಅವ್ರು ಯಾಕೆ ಮಂತ್ರ ಪಠನೆ ಮಾಡಿದ್ರು? ದೇವ್ರೇ ನಮ್ಮ ಹತ್ರ ಒಲ್ದು ಬರ್ಲಿ ನಾನು ಹೇಳುವ ಮಂತ್ರದಿಂದ ಅಂತ. ನಾವು ಈ ಮಂತ್ರ ಅನ್ನೋ ಕಾನ್ಸೆಪ್ಟ್ ನ ಬಿಟ್ಟು ನಾವು ಇನ್ನೇನೇ ಪ್ರಯತ್ನ ಮಾಡಿದ್ರು ಅದು ಲಾಸೇ. ಆ ದೇವಸ್ಥಾನಕ್ಕೆ ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀನಿ, ಇವ್ರಿಗೆ ಇಷ್ಟು ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಅದು ಕೊಟ್ಟಿದ್ದು ಅದು ನಿಮ್ಗೆ ಒಂದಲ್ಲ ಒಂದ್ ದಿವಸ ಬೆನಿಫಿಟ್ ಆಗುತ್ತೆ. ಬಟ್ ನೀನು ಭಗವಂತನಿಗೆ ಹೋಲಿಸ್ಕೋಬೇಕು ಅಂದ್ರೆ ಮಂತ್ರ ಪಠಣೆಯಿಂದನೇ ಸಾಧ್ಯ. ಮತ್ತೆ ಈ ರೀತಿ ಯಾರು ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ, ಆ ದೋಷ ಇದೆಯಂತೆ, ಇವಳಿಗೆ ಈ ದೋಷ ಇದೆಯಂತೆ. ಕೆಲವೊಬ್ರು ಬೇರೆಯವರ ಜಾತಕದ ಬಗ್ಗೆ ಮಾತಾಡೋದೇ ಒಂದು ಖುಷಿ ಇರುತ್ತೆ ಅವ್ರಿಗೆ. ಅವ್ನಿಗೆ ಆ ಜಾತಕದಲ್ಲಿ ಹಂಗಿದ್ಯಂತೆ, ಇವನ್ಗೆ ಇದ್ ಸರಿ ಇಲ್ವಂತೆ, ಅವನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾನಂತೆ. ಇನ್ನೊಬ್ರು ಜಾತಕದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಅವ್ರಿಗಂತೂ ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೂ ಈ ದೋಷ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಕೆಟ್ಟ ಕರ್ಮಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೆಂಗೆ ಅಂದ್ರೆ ಅವ್ರು ಅನ್ಕೊಂಡೇ ಇರಲ್ಲ, ಅವ್ರು ಹೇಳಿ ಸ್ವಲ್ಪ ದಿವಸಕ್ಕೆ ಅವರೇ ಒಂದು ಸಮಸ್ಯೆಗೆ ಸಿಗಾಕೊಳ್ತಾರೆ. ಇನ್ನೊಬ್ರು ಜಾತಕ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು 100 ಸಲ ಯೋಚನೆ ಮಾಡಬೇಕು. ಬೇರೆಯವ್ರ ಜಾತಕವನ್ನ ಫಸ್ಟ್ ಆಫ್ ಆಲ್ ನಾವು ಒಳ್ಳೇದು ಹೇಳ್ಬೇಕೇ ಹೊರತು ಕೆಟ್ಟದಾಗಿ ಯಾರಿಗೆ ಅಪಪ್ರಚಾರ ಮಾಡಬಾರ್ದು. ಅವನ್ಗ ಆ ದೋಷ ಇದೆಯಂತೆ, ಈ ದೋಷ ಇದೆಯಂತೆ, ಆಗ್ಲೇ ಹೇಳ್ದಂಗೆ ಇದ್ರ ಬಗ್ಗೆ ಯಾರು ತಿಳ್ಕೊಂಡಿರಲ್ಲ. ಡಿಗ್ರಿ ವೈಸ್ ಅಲ್ಲಿ ಎಲ್ಲಿದೆ ಅನ್ನೋದೇ ಗೊತ್ತಿರಲ್ಲ. 8ನೇ ಮನೆಯಲ್ಲಿ ಇದೆ ಅಂತ ನಾನು ಈಗ ಹೇಳ್ದೆ, ಅದೇನಾದ್ರು ಡಿಗ್ರಿ ವೈಸ್ ಅಲ್ಲಿ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಹೋಗಿದ್ರೆ ಅವನಿಗೆ ಹೆಲ್ಪೇ ಮಾಡುತ್ತೆ. ಅನ್ನೋನ್ ಪರ್ಸನ್ ಇಂದ ಅವನಿಗೆ ಹೆಲ್ಪ್ ಸಿಗುತ್ತೆ, ಭಾಗ್ಯಾಧಿಸ್ಥಾನಕ್ಕೆ ಹೋಗುತ್ತೆ ಅದು. ಸೊ ಇದಕ್ಕೆ ಹೇಳ್ತಿರುವಂತದ್ದು, ಒಬ್ರು ಆರೋಸ್ಕೋಪ್ ನಾವು ನೋಡ್ಬೇಕಾದ್ರೆ ಕ್ಲೀನ್ ಆಗಿ ಡಿಗ್ರಿ ವೈಸ್ ತಿಳ್ಕೊಂಡು ಹೇಳ್ಬೇಕಾಗತ್ತೆ. ಕುಜ ದೋಷ ಅನ್ನೋದು ಏನು ಇಲ್ಲ. ನಿಮ್ಗೆ ಏನಾದ್ರೂ ಮಾಡಿಸ್ಲೇಬೇಕು, ನಮ್ಮ ಮನ್ಸು ಸಮಾಧಾನ ಆಗುತ್ತೆ ಅಂದ್ರೆ ಕದ್ಲಿ ವಿವಾಹ ಕುಂಭ ವಿವಾಹ ಆಗ್ಲೇ ಹೇಳ್ದೆ ಮಾಡಿಸ್ಬೋದು ಅಂತ, ಮಾಡಿಸ್ಕೊಳ್ಳಿ, ಅದ್ರಲ್ಲೇನು ತಪ್ಪಿಲ್ಲ. ದುಡ್ಡು ಜಾಸ್ತಿ ಇರೋರು ಮಾಡಿಸ್ಕೊಳ್ಳಿ. ಸರ್ ನಮ್ಮ ಹತ್ರ ದುಡ್ಡಿಲ್ಲ ಏನ್ ಮಾಡೋದು ಅಂದ್ರೆ
ಜಾತಕದಲ್ಲಿ ನೀವು ಯಾವ ವಿಚಾರಕ್ಕೆ ನೀವು ಪ್ರೇ ಮಾಡ್ತಾ ಇದ್ದೀರಾ, ಕೆಲವೊಬ್ರಿಗೆ ಏನ್ ವಿಚಾರ ಬೇಕು ಅನ್ನೋದು ಬೇಕಾಗುತ್ತೆ. ಕೆಲವೊಬ್ರು ಮನೆ ಕಟ್ಟಬೇಕು, ಕೆಲವೊಬ್ರಿಗೆ ನಾನು ಸೈಟ್ ತಗೊಳ್ಬೇಕು, ಮಕ್ಕಳಾಗ್ಬೇಕು, ಮದುವೆ ಆಗ್ಬೇಕು, ಆ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಈಗ 2ನೇ ಮನೆ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನೋಡ್ಕೊಳ್ಳುವಂಥದ್ದು. ಯಾವ ಗ್ರಹ 2ನೇ ಮನೆಯಲ್ಲಿದೆ, 7ನೇ ಮನೆಯಲ್ಲಿ ಯಾವ ಗ್ರಹ ಇದೆ ನಿಮ್ಮ ಮದುವೆ ವಿಚಾರಕ್ಕೆ, 5ನೇ ಮನೆಯಲ್ಲಿ ಯಾವ ಗ್ರಹ ಇದೆ ನಿಮ್ಗೆ ಮಕ್ಕಳಾಗ್ತಿಲ್ಲ, 5ನೇ ಮನೆ ಗ್ರಹ ಯಾವ್ದು, ಅದಕ್ಕೆ ಉಂಗ್ರ, ರುದ್ರಾಕ್ಷಿ, ಮಂತ್ರ ಪಠನೆ. ಈ ರೀತಿ 9ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ನಿಮ್ಗೆ ಯಾರು ಬಂದು ಹೆಲ್ಪ್ ಮಾಡಕ್ಕೆ 9ನೇ ಮನೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಮತ್ತೆ ನಮ್ಗೆ ಎಲ್ಲಾ ಡಿಸೈರ್ಸ್ ಎಲ್ಲ ಪ್ರತಿಯೊಂದು ಬೇಕು ಅಂದ್ರೆ ನಿಮ್ಮ ಲಗ್ನದಿಂದ 11ನೇ ಮನೆ ಯಾವ ಗ್ರಹ ಇದೆ, ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಉಂಗ್ರ, ರುದ್ರಾಕ್ಷಿ, ಮಂತ್ರ ಪಠನೆ. ಇಷ್ಟು ಸಿಂಪಲ್ ಮಾಡ್ಕೊಂಡ್ರೆ ನೀವು ಏನ್ ಅನ್ಕೊಂಡಿರ್ತೀರ ಜೀವನಗಳಲ್ಲಿ ಎಲ್ಲ ಲಭಿಸ್ತಾ ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಕುಜ ಬಗ್ಗೆ ತಿಳ್ಕೊಳ್ಳಿ, ಕುಜನ ಗ್ರಹ ಬಗ್ಗೆ ತಿಳ್ಕೊಳ್ಳಿ. ಈ ದೋಷ ಅನ್ನೋದು ಸೇರ್ಸೋದು ಬಿಡಿ. ಇದು ಈ ಕಾಲದಲ್ಲಿ ಯಾರೋ ಆಗದೆ ಇರೋರು ಸೇರ್ಸ್ಕೊಂಡಿರುವಂಥದ್ದು, ದುಡ್ಡು ಮಾಡಕ್ಕೆ ಅಂತಾನೆ ಹೇಳ್ತೀನಿ. ಕೆಲವರು ದೋಷ ಅಂತ ಸೇರ್ಸ್ಕೊಂಡಿದ್ದಾರೆ. ಜಾತಕದಲ್ಲಿ ಹಿಂಗಿದ್ರೆ ಯಾರು ಸಾಯಲ್ಲ, ಸ್ಟ್ರಾಂಗ್ ಆಗಿರ್ತಾರೆ. ಇದು ನಾನು ಹೇಳ್ತಿರುವಂಥದ್ದು. ಕಾಂಬಿನೇಷನ್ಸ್ ಅಲ್ಲಿ 70 ಕೋಟಿ ಜನಕ್ಕೆ ಈ ಪ್ರೆಸೆಂಟ್ ಕುಜದೋಷದಲ್ಲಿದ್ದಾರೆ. ಎಲ್ರು ತುಂಬಾ ಚೆನ್ನಾಗಿರ್ತಾರೆ. ಅವರ ಜಾತಕದಲ್ಲಿ ಯಾವಾಗ 8ನೇ ಮನೆ 12ನೇ ಮನೆ ಬಂದಾಗ ಸ್ವಲ್ಪ ಸಫರ್ ಪಡ್ತಾರೆ. ಬಟ್ ಆ ಸಫರ್ ಎಲ್ಲಿ ತನಕ ಇರುತ್ತೆ ಅನ್ನೋದು ನಮ್ಮ ದಶಾಭುಕ್ತಿಯಲ್ಲೇ ನಿಖರವಾಗಿ ತಿಳ್ಕೊಳ್ಬೋದು. ಇದಿಷ್ಟು ಕುಜ ದೋಷದ ಬಗ್ಗೆ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸು ನಿಮಗೆ ಇವತ್ತೇ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ವಿಡಿಯೋಸಲ್ಲಿ ಯಾವುದೇ ರೀತಿಯ ದೋಷ, ಕಾಟ, ಪೂಜೆ ಮಾಡಿಸಿ ದುಡ್ಡು ಕಳ್ಕೊಳ್ಳಿ ಇವೆಲ್ಲ ಇರಲ್ಲ. ಏನು ಜ್ಯೋತಿಷ್ಯ ಶಾಸ್ತ್ರ ಇದೆ ಅದನ್ನ ಮಾತ್ರ ನಾನು ನಿಖರವಾಗಿ ಕರೆಕ್ಟಾಗಿ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು.